ಚುನಾವಣೆ ಇಡೀ ದೇಶದಲ್ಲಿ ಭಾರಿ ಸದ್ದು ಮಾಡಲು ಆರಂಭಿಸಿದೆ. ಅದಕ್ಕೆ ಕಾರಣ ಚುನಾವಣೆಗೆ ಟಿಕೆಟ್ ಘೋಷಣೆಯಾಗ್ತಾ ಇದ್ದಂತೆ ಬಂಡಾಯದ ಕಿಚ್ಚು ಹೊತ್ತಿ ಉರಿಯಲು ಆರಂಭಿಸಿದೆ. ಅದರಲ್ಲೂ ಬಿಜೆಪಿಯ ಹೊಸ ಪ್ರಯೋಗದ ಅಸ್ತ್ರಕ್ಕೆ ಬಂಡಾಯಗಾರರು ರಾಜೀನಾಮೆ ಪರ್ವ ಶುರು ಮಾಡಿದ್ದಾರೆ. ಆದರೆ ಇದೆಲ್ಲದರ ಜೊತೆಯಲ್ಲಿ ಬಿಜೆಪಿ ಘಟಾನುಘಟಿ ನಾಯಕರನ್ನು ಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕ್ತಾ ಇದ್ದೇಕೆ ಅನ್ನೋದರ ರಹಸ್ಯ ಬಯಲಾಗಿದೆ. ಬಿಎಸ್ವೈ, ಈಶ್ವರಪ್ಪ, ಶೆಟ್ಟರ್, ಸವದಿ ಇಂತಹ ಹಿರಿಯ ನಾಯಕರನ್ನು ಚುನಾವಣೆಯಿಂದ ದೂರವಿಟ್ಟಿರೋದ್ರ ಹಿಂದಿನ ಸ್ಟ್ರಾಟಜಿ ಏನು ಅನ್ನೋದು ಬಯಲಾಗಿದ್ದು, ಮೋದಿ ಹಾಗೂ ಅಮಿತ್ ಶಾ ಅವರ ಚದುರಂಗದಾಟಕ್ಕೆ ಎಲ್ಲರೂ ಶಾಕ್ ಆಗಿದ್ದಾರೆ. ಆ ಎಕ್ಸ್ಕ್ಲೂಸಿವ್ ಕಥನ ನಿಮ್ಮ ಮುಂದೆ. ಶೆಟ್ಟರ್, ಸವದಿ, ಈಶ್ವರಪ್ಪ ದೊಡ್ಡ ಪ್ರಯೋಗ ಮಾಡಿದ್ದೇಕೆ ಗೊತ್ತಾ? ಈಗಲ್ಲದೆ ಇನ್ಯಾವಾಗ? ಆ ಮೀಟಿಂಗ್ ನಲ್ಲೇ ಶಾ ಹೇಳಿದ್ದಾರ, ಹೈಕಮಾಂಡ್ ಡೋಂಟ್ ಕೇರ್ ನಿಲುವಿನ ಹಿಂದಿದೆಯಾ ಚಾಣಕ್ಯ ತಂತ್ರ. ಕರ್ನಾಟಕದಲ್ಲಿ ಇದಾಗ್ಲೇಬೇಕು. ಮೊದಲೇ ಮೋದಿ ಶಾ ನಿರ್ಧರಿಸಿದ್ದಾರ. ಟಿಕೆಟ್ ಘೋಷಣೆಗೂ ಮುನ್ನ ಅಮಿತ್ ಶಾ ಹೇಳಿದ್ದ ಸೀಕ್ರೆಟ್ ಏನು? ಇವರೆಲ್ಲ ಬಿಜೆಪಿಯ ಘಟಾನುಘಟಿ ನಾಯಕರು. ಮೊದಲಿನಿಂದಲೂ ಭಾರತೀಯ ಜನತಾ ಪಾರ್ಟಿಯಲ್ಲೇ ಇರೋರು, ಪಕ್ಷಕ್ಕಾಗಿ ದುಡಿದವರು. ಆದ್ರೆ ಇಂದು ಇವರೆಲ್ಲರದ್ದು ಒಂದೊಂದು ದಿಕ್ಕು. ಬಿಎಸ್ವೈ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಹೊಂದಿದ್ದಾರೆ. ಪಕ್ಷಕ್ಕಾಗಿ ಕೊನೆ ತನಕ ದುಡಿಯುವ ಗುರಿ ಇಟ್ಕೊಂಡಿದ್ದಾರೆ. ಈಶ್ವರಪ್ಪ ಅವರು ಕೂಡ ರಾಜಕೀಯ ನಿವೃತ್ತಿ ಘೋಷಿಸಿದ್ದಾರೆ. ಜಗದೀಶ್ ಶೆಟ್ಟರ್ ಬಂಡಾಯದ ಬಾವುಟ ಹರಿಸಿ ಪಕ್ಷ ಬಿಟ್ಟಾಗಿದೆ. ಇನ್ನು ಲಕ್ಷ್ಮಣ್ ಸವದಿ ಬಿಜೆಪಿ ಪಕ್ಷವನ್ನೇ ಬಿಟ್ಟು ಸೀದಾ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬಿಟ್ಟಿದ್ದಾರೆ. ನಾಯಕರ ಈ ನಿರ್ಧಾರಗಳಿಗೆ ಕಾರಣ ಬಿಜೆಪಿ ಹೈಕಮಾಂಡ್. ಎಸ್, ಘಟಾನುಘಟಿ ನಾಯಕರಿಗೆ ಕೊಟ್ಟ ಬಿಜೆಪಿ ಹೈಕಮಾಂಡ್ ಹೊಸ ಮುಖಗಳಿಗೆ ಮಣೆ ಹಾಕಿದೆ. ಹೊಸಬರಿಗೆ ಟಿಕೆಟ್ ಕೊಡೋ ಮೂಲಕ ಹೊಸ ಪ್ರಯೋಗಕ್ಕೆ ಮುಂದಾಗಿದೆ. ಈ ಸೂತ್ರ ಅನುಸರಿಸುವ ಬಿಜೆಪಿ ಹೈಕಮಾಂಡ್ ತಂತ್ರ ಏನು ಅನ್ನೋದು ಗೊತ್ತಾದ್ರೆ ನಿಜಕ್ಕೂ ಹುಬ್ಬೇರದೆ ಇರೋದಿಲ್ಲ. ಮೋದಿ ಹಾಗೂ ಅಮಿತ್ ಶಾ ಸ್ಟ್ರಾಟಜಿ ವರ್ಕ್ ಆದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಬಲವಾಗಿ ಬೇರೂರೋದಷ್ಟೇ ಅಲ್ಲ, ಬಿಜೆಪಿಯನ್ನ ಅಲುಗಾಡಿಸೋದು ಕಷ್ಟ ಎನ್ನಲಾಗ್ತಿದೆ. ಇದೇನಪ್ಪ ಇದು? ಅನೇಕ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದು ಚುನಾವಣೆ ನಿವೃತ್ತಿ ತೆಗೆದುಕೊಂಡ್ರೆ ಅಥವಾ ಟಿಕೆಟ್ ಸಿಗ್ಲಿಲ್ಲ ಅಂತ ಬಂಡಾಯವೆದ್ದು ಬೇರೆ ಪಕ್ಷಕ್ಕೆ ವಲಸೆ ಹೋದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಅದ್ಹೇಗೆ ಸ್ಟ್ರಾಂಗ್ ಆಗುತ್ತೆ ಅನ್ನೋ ಅನುಮಾನ ಮೂಡೋದು ಸಹಜ. ಆದರೆ ರಾಜಕೀಯದಲ್ಲಿ ಚಾಣಕ್ಯರು ಅಂತಾನೆ ಖ್ಯಾತಿ ಗಳಿಸಿರುವ ಮೋದಿ ಹಾಗೂ ಅಮಿತ್ ಶಾ ರಣತಂತ್ರ ಆ ರೀತಿನೇ ಇದೆ. ಆ ರಣತಂತ್ರ ಏನು ಅನ್ನೋದನ್ನ ಹೇಳೋಕು ಮುಂಚೆ ಬಿಜೆಪಿಯ ಘಟಾನುಘಟಿ ನಾಯಕರು ದಾರಿ ಬಿಟ್ಟಿದ್ ಹೇಗೆ ಅನ್ನೋದನ್ನ ಹೇಳ್ತೀವಿ ಕೇಳಿ. ಟಿಕೆಟ್ಗಾಗಿ ಪಟ್ಟು ಬಿಜೆಪಿಗೆ ಶಾಕ್ ಕೊಟ್ಟ ಶೆಟ್ಟರ್, ಗಡುವಿನ ಮೇಲೆ ಗಡುವು ಕೊಟ್ರು ಹೈಕಮಾಂಡ್ ಡೋಂಟ್ ಕೇರ್. ಬಂಡಾಯದ ಬೇಗುದಿಯಲ್ಲಿ ಬೇಯ್ತಾ ಇರುವ ಬಿಜೆಪಿ ನಾಯಕರಿಗೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೈ ವೋಲ್ಟೇಜ್ ಶಾಕ್ ಕೊಟ್ಟಿದ್ದಾರೆ. ಜನಸಂಘದ ಕಾಲದಿಂದಲೂ ಪರಿವಾರದ ನಿಷ್ಠರು. ಕರ್ನಾಟಕದಲ್ಲಿ ಬಿಜೆಪಿ ಪಕ್ಷ ಬಲವರ್ಧನೆಯಲ್ಲಿ ಪ್ರಮುಖರು ಆಗಿದ್ದ ಶೆಟ್ಟರ್ ನಡೆಗೆ ಬಿಜೆಪಿ ನಾಯಕರು ಸಿಡಿದಿದ್ದಾರೆ. ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಬೇಕೇ ಬೇಕು ಅಂತ ಉಡದಂತೆ ಪಟ್ಟು ಹಿಡಿದು ಗಡುವಿನ ಮೇಲೆ ಗಡುವು ಕೊಟ್ಟಿದ್ದ ಶೆಟ್ಟರ್ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವ, ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಶಿರಸಿಯ ಸ್ಪೀಕರ್ ಕಾಗೇರಿ ನಿವಾಸಕ್ಕೆ ತೆರಳಿದ ಶೆಟ್ಟರ್ ಮನವೊಲಿಕೆಗೆ ಕಾಗೇರಿ ಕೂಡ ಯತ್ನಿಸಿದ್ರು. ಆದರೆ ಶೆಟ್ಟರ್ ಮಾತ್ರ ತಮ್ಮ ನಿಲುವಿಗೆ ರಬ್ಬರ್ನಂತೆ ಅಂಟಿ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಡಬೇಡಿ ಅಂತ ಹೈಕಮಾಂಡ್ ಹೇಳಿದ್ದಲ್ಲದೆ ಬೇರೆ ಹುದ್ದೆಗಳ ಆಫರ್ ಕೂಡ ಕೊಟ್ಟಿತ್ತು. ಆದ್ರೆ ಶೆಟ್ಟರ್ ಮಾತ್ರ ಟಿಕೆಟ್ ಬೇಕು ಅನ್ನೋ ಹಠವನ್ನ ಬಿಡ್ಲಿಲ್ಲ. ಹೈಕಮಾಂಡ್ ಕೂಡ ಒಪ್ಲಿಲ್ಲ. ಶೆಟ್ಟರ್ ರಾಜೀನಾಮೆಯಿಂದ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ನಷ್ಟವಾಗಲಿದೆ ಅನ್ನೋ ಲೆಕ್ಕಾಚಾರಗಳಿದೆ. ಆದ್ರೆ ಇದೆಲ್ಲ ಗೊತ್ತಿದ್ರು ಹೈಕಮಾಂಡ್ ಶೆಟ್ಟರ್ಗೆ ಟಿಕೆಟ್ ಕೊಡಲ್ಲ ಅಂತ ಖಂಡಾತುಂಡವಾಗಿ ಹೇಳಿದ್ರ ಹಿಂದಿನ ಕಾರಣ ಕೂಡ ರೋಚಕವಾಗಿದೆ. ಯಾರು ಅಧಿಕಾರದಾಗಿಲ್ಲದಂತ ಸಂದರ್ಭದಲ್ಲಿ, ಪಕ್ಷ ಅಧಿಕಾರದಲ್ಲಿಲ್ಲ, ಆ ಗ್ರಾಮೀಣ ಭಾಗದಲ್ಲಿ ಹೋದಾಗ 10 ಮಂದಿ ಕಾರ್ಯಕರ್ತರಿಲ್ಲ, ಅಲ್ಲಿ ಪಕ್ಷ ಬೆಳವಣಿಗೆ ಮಾಡುವಂತದ್ದು, ಇಲೆಕ್ಷನ್ ನಿಲ್ಲಿಸಿ ಆ ಇಲೆಕ್ಷನ್ ಓಡಾಡಿದಂತ ವ್ಯಕ್ತಿನೂ ನಾನು. ಆದ್ರೆ ಇವತ್ತು ಯಾರು ಮೂಲವಾಗಿ ಭಾರತೀಯ ಜನತಾ ಪಾರ್ಟಿಲಿ ಇದ್ರಲ್ಲ, ನಮ್ಮ ಮನೆಯಿಂದ ನಮ್ಮನ್ನು ಹೊರಗೆ ಹಾಕ್ತಾ ಇದ್ದಾರೆ. ಅದಕ್ಕೆ ನನಗೆ ಬಹಳ ಒಂದು ಮಾನಸಿಕ ಆಘಾತ ಆಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದೆ. ಈಶ್ವರಪ್ಪ ರಾಜಕೀಯ ನಿವೃತ್ತಿ ಹಿಂದೆಯೂ ಬಿಜೆಪಿ ಹೈಕಮಾಂಡ್ ಕೆಎಸ್ ಈಶ್ವರಪ್ಪ ಕರ್ನಾಟಕದಲ್ಲಿ ಬಿಜೆಪಿ ಗಟ್ಟಿಯಾಗಿ ನೆಲೆ ಊರುವಲ್ಲಿ ಇವರ ಶ್ರಮ ಕೂಡ ಅಡಗಿದೆ. ಸುಮಾರು 30 ವರ್ಷಗಳ ಕಾಲ ಬಿಜೆಪಿ ಪಕ್ಷಕ್ಕಾಗಿ ದುಡಿದಿದ್ದಾರೆ ಈಶ್ವರಪ್ಪ. ವಿರೋಧಿಗಳನ್ನ ಹಣಿಯೋ ನಾಯಕರಲ್ಲಿ ಬಿಜೆಪಿ ಬತ್ತಳಿಕೆಯಲ್ಲಿದ್ದ ಮುಂಚೂಣಿ ಅಸ್ತ್ರ ಅಂದ್ರೆ ಅದು ಈಶ್ವರಪ್ಪ ಅಂದ್ರೆ ತಪ್ಪಾಗಲ್ಲ. ಈಶ್ವರಪ್ಪ ಅವರಿಗೆ ಈ ಬಾರಿ ಶಿವಮೊಗ್ಗ ನಗರ ಕ್ಷೇತ್ರದ ಟಿಕೆಟ್ ಪಕ್ಕ ಅಂತಾನೆ ಹೇಳಲಾಗ್ತಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ಎಲ್ಲವೂ ಬದಲಾಯಿತು. ಮಗ ಕಾಂತೇಶ್ ಅವರಿಗೆ ಪಕ್ಷದ ಟಿಕೆಟ್ ದೊರಕಿಸುವಂತೆ ದೇವರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಬಳ್ಳಾರಿ ನಗರದಲ್ಲಿರುವ ಮನೆ ದೇವರು ಚೌಡೇಶ್ವರಿ ದೇವಾಲಯಕ್ಕೆ ಕುಟುಂಬ ಸಮೇತ ಬಂದಿದ್ದ ಈಶ್ವರಪ್ಪ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿಬಿಟ್ರು. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಯುತ ಜಗತ್ ಪ್ರಕಾಶ್ ನಡ್ಡಾಜಿ ಅವರಿಗೆ ಒಂದು ಪತ್ರವನ್ನು ಬರೆದು ಕಳಿಸಿದ್ದೇನೆ. ಶ್ರೀ ಜಗತ್ ಪ್ರಕಾಶ್ ನಡ್ಡಾಜಿ
ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಮಾನ್ಯರೇ, ನಾನು ಸ್ವಇಚ್ಛೆಯಿಂದ ಚುನಾವಣಾ ರಾಜಕೀಯದಿಂದ ನಿವೃತ್ತನಾಗಲು ಬಯಸಿದ್ದೇನೆ. ಹಾಗಾಗಿ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಹೆಸರನ್ನು ಯಾವುದೇ ಕ್ಷೇತ್ರಕ್ಕೆ ಪರಿಗಣಿಸಬಾರದಾಗಿ ವಿನಂತಿ. ಇದು ಈಶ್ವರಪ್ಪ ಅವರ ಸ್ವ ಇಚ್ಛೆ ಅಲ್ಲ ಅನ್ನೋದು ಬಹುತೇಕರಿಗೆ ಗೊತ್ತಿರೋ ವಿಚಾರ. ಅದೇ ರೀತಿಯಲ್ಲಿ ಇದು ಕೂಡ ಬಿಜೆಪಿ ಹೈಕಮಾಂಡ್ನ ಚುನಾವಣಾ ತಂತ್ರದ ಭಾಗ ಅನ್ನೋದು ಸತ್ಯ ಅನ್ನಲಾಗ್ತಿದೆ. ಟಿಕೆಟ್ ಮಿಸ್, ಕೈ ಹಿಡಿದ ಲಕ್ಷ್ಮಣ್ ಸವದಿ. ಪ್ರಬಲ ನಾಯಕರನ್ನೇ ದೂರವಿಟ್ಟಿದ್ದೇಕೆ ಬಿಜೆಪಿ? ಇನ್ನು ಲಕ್ಷ್ಮಣ್ ಸವದಿ ಬಿಜೆಪಿಯ ಈ ನಾಯಕ ಕೂಡ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಗೆಲ್ಲುವ ಕುದುರೆಯೇ ಆದ್ರೂ ಬಿಜೆಪಿ ಹೈಕಮಾಂಡ್ ಲಕ್ಷ್ಮಣ್ ಸವದಿಗೆ ಅಥಣಿ ಕ್ಷೇತ್ರದ ಟಿಕೆಟ್ ಕೊಡ್ಲಿಲ್ಲ. ಯಾವಾಗ ಟಿಕೆಟ್ ಮಿಸ್ ಆಯ್ತೋ ಲಕ್ಷ್ಮಣ್ ಸವದಿ ಕೆಂಡ ಮಂಡಲವಾದ್ರು, ಬಂಡಾಯದ ಬಾವುಟ ಹರಿಸಿದ್ರು, ಬಿಜೆಪಿಗೆ ರಾಜೀನಾಮೆ ಕೊಟ್ಟೇ ಬಿಟ್ರು. ಇದರ ಲಾಭ ಪಡೆದುಕೊಂಡ ಕಾಂಗ್ರೆಸ್ ಲಕ್ಷ್ಮಣ್ ಸವದಿ ಅವರನ್ನ ಪಕ್ಷಕ್ಕೆ ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಕಾಂಗ್ರೆಸ್ಗೆ ಸೇರಿಸಿಕೊಂಡು ಅದೇ ಅಥಣಿ ಕ್ಷೇತ್ರದ ಟಿಕೆಟ್ ಅನ್ನು ಕೊಡ್ತು. ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟ ಮೇಲೆ ಇನ್ನು ಅದರದ್ದೇನಿದೆ? ಏನ್ರಿ, ನಾನು ಭಿಕ್ಷೆ ಪಾತ್ರೆ ಇಟ್ಕೊಂಡು ಭಿಕ್ಷೆ ಬಿಡ್ತಾನ? ಒಂದ್ಸಲ ಪಾರ್ಟಿ ಬಿಡಬೇಕು ಅಂತ ತೀರ್ಮಾನ ಆದ್ಮೇಲೆ ಅದನ್ನ ಅಧಿಕಾರದ ಆಲೇಶಗಾಗಿ ಉಳಿತಾನ? ಪಾರ್ಟಿ ಬಿಡಬೇಕು ಅಂತ ತೀರ್ಮಾನ ಆದಾಗ ಇನ್ನು MLC ಇಡಕ್ಕಾಗತ್ತ? ಅಷ್ಟು ಲಜ್ಜೆಗಟ್ಟ ರಾಜಕಾರಣಿ ನಾನಲ್ಲ. ಗೌರವದಿಂದ ಇಲ್ಲಿ ತನಕ ಬದುಕಿದ್ದೀನಿ, ಮುಂದೂ ಕೂಡ ಸ್ವಾಭಿಮಾನದಿಂದ ಗೌರವದಿಂದ ನಾನು ಬದುಕ್ತೀನಿ. ನನಗೆ ಅಧಿಕಾರದ ಅಮಲಿನಲ್ಲಿ ನಾನಿಲ್ಲ. ಬಿಜೆಪಿ ಟಿಕೆಟ್ ನಿರಾಕರಿಸಿದ್ದಕ್ಕೆ ಬಂಡಾಯ ಶುರುವಾಗಲಿದೆ ಅನ್ನೋದು ಬಿಜೆಪಿ ಹೈಕಮಾಂಡ್ಗೆ ಗೊತ್ತಿತ್ತು. ಹಾಗೂ ಪ್ರಬಲ ನಾಯಕರನ್ನ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಮಾಡಿಸಿದ್ರೆ ಅದು ಪಕ್ಷಕ್ಕೆ ಎಂತಹ ನಷ್ಟ ಅನ್ನೋದು ಕೂಡ ಮೋದಿ ಹಾಗೂ ಅಮಿತ್ ಶಾ ಅವರ ಗಮನಕ್ಕಿದೆ. ಆದ್ರೂ ಈ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಮೋದಿ ಹಾಗೂ ಅಮಿತ್ ಶಾ ಅನ್ನೋ ಚಾಣಕ್ಯರ ಲೆಕ್ಕಾಚಾರ ಏನು ಅನ್ನೋದೇ ತಿಳಿಯದಾಗಿತ್ತು. ಆದ್ರೆ ಈಗ ಆ ಲೆಕ್ಕಾಚಾರ ಏನು ಅನ್ನೋದು ಬಯಲಾಗಿದೆ. ಬಹಳ ಆಲೋಚನೆ ಮಾಡಿನೇ ಮೊದಲೇ BSY ಅವರನ್ನ ಚುನಾವಣಾ ರಾಜಕೀಯದಿಂದ ತಪ್ಪಿಸಿತ್ತು ಹೈಕಮಾಂಡ್. ಮೊದಲು ಸಿಎಂ ಸ್ಥಾನ ಪದತ್ಯಾಗ ಮಾಡಿದ್ರು BSY. ನಂತರ ಚುನಾವಣಾ ರಾಜಕೀಯದಿಂದ BSY ನಿವೃತ್ತಿ. BS ಯಡಿಯೂರಪ್ಪ ರಾಜ್ಯ ರಾಜಕಾರಣದಲ್ಲಿ ರಾಜಾಹುಲಿ ಅಂತಾನೆ ಖ್ಯಾತಿ ಗಳಿಸಿರುವ ನಾಯಕ. ದಕ್ಷಿಣ ಭಾರತದಲ್ಲಿ ಇಂದು ಬಿಜೆಪಿಗೆ ಒಂದು ಗಟ್ಟಿಯಾಗಿ ನೆಲೆ ಇದೆ ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಕರ್ನಾಟಕದಲ್ಲಿ ಬಿಜೆಪಿ ಇಷ್ಟು ಬಲವಾಗಿ ನಿಂತಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ BS ಯಡಿಯೂರಪ್ಪ ಅವರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಬಿಜೆಪಿ ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆ ಮಾಡೋದಕ್ಕೆ ಊರೂರು ಅಲೆದಿದ್ದಾರೆ. ಅದೆಷ್ಟೋ ಹೋರಾಟಗಳು, ಏಳು ಬೀಳುಗಳನ್ನ ಕಂಡಿದ್ದಾರೆ. BSY ಮಾಡಿದ ಪಕ್ಷ ಸಂಘಟನೆ ಸಾಮಾನ್ಯವಾದದ್ದಲ್ಲ ಅನ್ನೋದು ದಿಲ್ಲಿ ದೊರೆಗಳಿಗೂ ಗೊತ್ತಿದೆ. ಹಾಗಾಗಿ ಇಂದಿಗೂ BSY ಇಲ್ಲದ ಸರ್ಕಾರಿ ಕಾರ್ಯಕ್ರಮಗಳು ನಡೆದ್ರೆ ಹೈಕಮಾಂಡ್ ಗರಂ ಆಗುತ್ತೆ. ಅದು BSYನ ತಾಕತ್ತು. ಇಂಥ ನಾಯಕ ಒಂದು ಬಾರಿಯೂ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರದಲ್ಲಿ ಇರೋದಕ್ಕೆ ಆಗ್ಲಿಲ್ಲ. ಕಳೆದ ಬಾರಿ ಸಮ್ಮಿಶ್ರ ಸರ್ಕಾರ ಪತನವಾದ ನಂತರದಲ್ಲಿ ಮುಖ್ಯಮಂತ್ರಿಯಾಗಿ BSY ಅಧಿಕಾರ ವಹಿಸಿಕೊಂಡ್ರೂ ಕೂಡ 2 ವರ್ಷಕ್ಕೆ ಸಿಎಂ ಸ್ಥಾನದಿಂದ ಕೆಳಗಿಳಿಬೇಕಾಯಿತು. ಅದು ಕೂಡ ಹೈಕಮಾಂಡ್ ಅಣತಿಯಾಗಿತ್ತು. ತಾವ್ಯಾರು ಅನ್ಯತಾ ಭಾವಿಸಬಾರದು. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ. ಅಷ್ಟೇ ಅಲ್ಲ, ಇದಾದ ನಂತರದಲ್ಲಿ BSY ಮುಂದಿನ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಕಾರ್ಯಕರ್ತರಿಗೆ ಶಾಕ್ ಕೊಟ್ಟಿದ್ರು BSY. 2023 ಫೆಬ್ರವರಿಯಲ್ಲಿ BSY ಚುನಾವಣಾ ರಾಜಕೀಯಕ್ಕೆ ವಿದಾಯ ಹೇಳಿದ್ರು. ಮನೆ ಕುಂತ್ಕೊಳ್ಳೋ ಪ್ರಶ್ನೆ ಇಲ್ಲ. ಇನ್ನು 5 ವರ್ಷ ಕಾಲ ದೇವರು ಶಕ್ತಿ ಕೊಟ್ಟರೆ ಈ ಚುನಾವಣೆ, ಇನ್ನೊಂದು ಚುನಾವಣೆಯಲ್ಲೂ ಸಹ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ನಾನಂತೂ ಈಗಾಗಲೇ ತಮಗೆ ಗೊತ್ತಿದೆ, ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದೇನೆ. ಆದರೆ ನಾನು ಚುನಾವಣೆಗೆ ನಿಲ್ಲಲ್ಲ ಅಂದರೆ ನರೇಂದ್ರ ಮೋದಿಜಿಯವರು ನಾನು ಕೊಟ್ಟಿರುವಂಥ ಗೌರವ, ಸ್ಥಾನಮಾನಗಳು, ಇದನ್ನು ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬದುಕಿನ ಕೊನೆ ಉಸಿರಿರುವವರೆಗೂ ಬಿಜೆಪಿಯನ್ನು ಕಟ್ಟೋದಕ್ಕೆ, ಬಿಜೆಪಿಯನ್ನು ಅಧಿಕಾರಕ್ಕೆ ತರಕ್ಕೆ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಕರ್ನಾಟಕ ಚುನಾವಣಾ ವಿಚಾರದಲ್ಲಿ ಮೋದಿ ಅಮಿತ್ ಶಾ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಅನೇಕರಿಗೆ ಬೇಸರ ಇದೆ. ಆದ್ರೆ ಆ ನಿರ್ಧಾರದ ಹಿಂದಿನ ಕಾರಣ ನಿಜಕ್ಕೂ ಹುಬ್ಬೇರಿಸುವಂತಿದೆ. ಘಟಾನುಘಟಿ ನಾಯಕರು ಇಲ್ಲದೆಯೂ ಕ್ಷೇತ್ರಗಳನ್ನ ನಿರಾಯಾಸವಾಗಿ ಗೆಲ್ಲುವ ಸ್ಟ್ರಾಟಜಿಯನ್ನ ಬಿಜೆಪಿ ಮಾಡಿಕೊಂಡಿದೆ. ಬಿಜೆಪಿಯ ಈ ನಿರ್ಧಾರ ಕರ್ನಾಟಕ ಬಿಜೆಪಿಯಲ್ಲಿ ಭವಿಷ್ಯ ರೂಪಿಸುವಂತದ್ದು ಎನ್ನಲಾಗ್ತಿದೆ. ಹಾಗಾಗಿ ಸಾಕಷ್ಟು ಅಳೆದು ತೂಗಿ ಹಾಲಿ ಶಾಸಕರಿಗೂ ಟಿಕೆಟ್ ತಪ್ಪಿಸಿ ಈ ಹೊಸ ಪ್ರಯೋಗವನ್ನ ಕರ್ನಾಟಕದಲ್ಲಿ ಚುನಾವಣೆಯ ಭಾಗವಾಗಿ ಉಪಯೋಗ ಮಾಡಲಾಗ್ತಿದೆ. ಈ ಬಗ್ಗೆ ಅಮಿತ್ ಶಾ ಅವರೇ ರಾಜ್ಯ ನಾಯಕರೊಂದಿಗಿನ ಸಭೆಯಲ್ಲಿ ಹೇಳಿದ್ದಾರೆ ಅಂತ ಕೂಡ ಮಾತುಗಳು ಚರ್ಚೆ ಆಗ್ತಿದೆ. ಘಟಾನುಘಟಿ ನಾಯಕರನ್ನ ಚುನಾವಣೆಯಿಂದ ದೂರ ಇಟ್ಟು ಹೊಸ ಮುಖಗಳಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕಿದ್ರ ಹಿಂದಿನ ಕಾರಣ ಬಯಲಾಗಿದೆ. ಬಿಜೆಪಿ ಹೈಕಮಾಂಡ್ನ ಸೂತ್ರದ ರಹಸ್ಯ ಏನು ಅನ್ನೋದನ್ನ ಹೇಳ್ತೀವಿ. ಮೋದಿ ಇದ್ಮೇಲೆ ಪ್ರಯೋಗ ಯಾಕಾಗಬಾರ್ದು, ಈಗ ಮಾಡದೆ ಹೋದ್ರೆ ಇನ್ಯಾವಾಗ? ರಾಜ್ಯ ನಾಯಕರಿಗೆ ಸಂದೇಶ ರವಾನಿಸಿದ್ದ ಅಮಿತ್ ಶಾ ಬಿಜೆಪಿ ಪ್ರಯೋಗ ಮಾಡಿರುವ ಸೂತ್ರದ ಬಗ್ಗೆ ಚರ್ಚೆಗಳು ಜೋರಾಗಿವೆ.
ನುಗ್ಗಿಕೊಂಡಿವೆ. ಪಕ್ಷಕ್ಕಾಗಿ ದಶಕಗಳ ಕಾಲ ದುಡಿದವರನ್ನೇ ಚುನಾವಣೆಯಿಂದ ದೂರ ಇಟ್ಟಿರುವ ಹೈಕಮಾಂಡ್ ನಡೆಗೆ ಅನೇಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಆದರೆ ಮೋದಿ ಹಾಗೂ ಅಮಿತ್ ಶಾ ಈ ನಿರ್ಧಾರದ ಬಗ್ಗೆ ಸ್ಪಷ್ಟತೆ ಹೊಂದಿದ್ದಾರೆ. ಈ ಸೂತ್ರದ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರ ಜೊತೆ ಸಭೆ ನಡೆಸುವಾಗ ಸ್ವಾರಸ್ಯಕರ ವಿಚಾರಗಳನ್ನ ಅಮಿತ್ ಶಾ ಬಿಚ್ಚಿಟ್ಟಿದ್ದಾರೆ. ಬಿಜೆಪಿ ಸೂತ್ರದ ಸೀಕ್ರೆಟ್: ಪ್ರಧಾನಿ ಮೋದಿಯಂತಹ ಪ್ರಭಾವಿ ನಾಯಕರು ಇರುವಾಗ ಬಿಜೆಪಿ ಟಿಕೆಟ್ ಹಂಚಿಕೆ ವಿಚಾರವೂ ಸೇರಿದಂತೆ ಕರ್ನಾಟಕ ಚುನಾವಣೆಯಲ್ಲಿ ಹೊಸ ಪ್ರಯೋಗ ಮಾಡಲು ಹಿಂಜರಿಯಬಾರದು. ಈಗ ಮಾಡದೆ ಹೋದ್ರೆ ಇನ್ಯಾವಾಗ ಯುವ ಜನತೆಯನ್ನ ಬೆಳೆಸೋದು ಅಂತ ಅಮಿತ್ ಶಾ ರಾಜ್ಯ ನಾಯಕರೊಂದಿಗೆ ನಡೆಸಿದ್ದ ಸಭೆಯಲ್ಲಿ ಮೊದಲೇ ಹೇಳಿದ್ರಂತೆ. ಯುವ ಜನತೆಗೆ ಅವಕಾಶ ಸಿಗಬೇಕು ಅಂದ್ರೆ ಹಿರಿಯರು ದಾರಿ ಮಾಡಿಕೊಡ್ಲೇಬೇಕು ಅನ್ನೋದು ಬಿಜೆಪಿ ಹೈಕಮಾಂಡ್ ವಾದವಾಗಿದೆ. ಅಷ್ಟೇ ಅಲ್ಲದೆ ಪಕ್ಷವನ್ನ ಬಲವಾಗಿ ಸಂಘಟನೆ ಮಾಡಬೇಕು. ಮೋದಿಗೆ ಇರುವ ಪ್ರಸಿದ್ಧಿಯನ್ನೇ ಮೂಲವನ್ನಾಗಿ ಮಾಡಿಕೊಂಡು ಪಕ್ಷವು ತನ್ನ ಬೇರನ್ನು ರಾಜ್ಯಾದ್ಯಂತ ಗಟ್ಟಿಯಾಗಿ ನೆಲೆಯೂರುವಂತೆ ಮಾಡಬೇಕು ಅಂದ್ರೆ ಇದು ಅನಿವಾರ್ಯ. ಮುಂಬರುವ ಚುನಾವಣೆಯಲ್ಲಿ ಆಗುವ ಬದಲಾವಣೆಗಳನ್ನ ಕರ್ನಾಟಕದ ನಾಯಕರು ಕೂಡ ಇದನ್ನ ಒಪ್ಪಿಕೊಳ್ಳಲು ಸಿದ್ಧವಾಗಿರಬೇಕು ಅಂತಾನೂ ಟಿಕೆಟ್ ಘೋಷಣೆಗೂ ಮುನ್ನವೇ ಸಂದೇಶ ರವಾನೆ ಮಾಡಿದ್ರಂತೆ. ಭವಿಷ್ಯದ ನಾಯಕರನ್ನು ಬೆಳೆಸಲು ಹೈಕಮಾಂಡ್ ಪ್ಲಾನ್. ಅದಕ್ಕಾಗಿಯೇ ಹೊಸಬರಿಗೆ ಈಗಿನಿಂದಲೇ ಬಿಜೆಪಿ ಮಣೆ. ಪಕ್ಷಕ್ಕಾಗಿ ಹಲವಾರು ವರ್ಷಗಳಿಂದ ದುಡಿದವರು, ಪಕ್ಷ ಕಟ್ಟಿ ಬೆಳೆಸಿದವರೇ ಚುನಾವಣೆಗೆ ನಿಲ್ಲುತ್ತಾ ಸಾಗಿದ್ರೆ ಹೊಸಬರಿಗೆ ಅವಕಾಶವೇ ಸಿಗದಂತಾಗಲಿದೆ. ಅದು ಹೊಸ ನಾಯಕತ್ವದ ಕೊರತೆಗೆ ಕಾರಣವಾಗಲಿದೆ. ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಕಷ್ಟವಾಗಲಿದೆ. ರಾಜ್ಯದಲ್ಲಿ ಪ್ರಬಲ ನಾಯಕರ ಕೊರತೆ ಎದುರಾಗಲಿದೆ. ಆ ರೀತಿ ಆಗಬಾರದು ಅನ್ನೋದಾದ್ರೆ ಈಗಿನಿಂದಲೇ ಹೊಸಬರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿಕೊಂಡ್ರೆ ಅದು ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಿಜೆಪಿಯ ಅಧಿಕಾರವನ್ನು ಗಟ್ಟಿ ಮಾಡಲಿದೆ ಅನ್ನೋದು ಬಿಜೆಪಿ ಪ್ಲಾನ್ ಆಗಿದೆ. ಬಿಜೆಪಿ ಸೂತ್ರದ ಸೀಕ್ರೆಟ್: ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರನ್ನೇ ಭವಿಷ್ಯದ ನಾಯಕರನ್ನಾಗಿ ಬೆಳೆಸಲು ಪಕ್ಷ ತೀರ್ಮಾನಿಸಿದೆ. ಅಂತಹ ಹೊಸ ಪ್ರಯೋಗಕ್ಕೆ ಇದೇ ಸರಿಯಾದ ಸಮಯ. ಇದೇ ಪ್ರಯೋಗವನ್ನು ನಾವು ಉತ್ತರ ಪ್ರದೇಶ, ಗುಜರಾತ್, ಅಸ್ಸಾಂ ಹಾಗೂ ಹಿಮಾಚಲ ಪ್ರದೇಶದಲ್ಲಿ ಮಾಡಿ ಯಶಸ್ವಿಯಾಗಿದ್ದೇವೆ. ಅದನ್ನೇ ಕರ್ನಾಟಕದಲ್ಲೂ ಮಾಡಲು ಮುಂದಾಗಿದ್ದೇವೆ. ಕರ್ನಾಟಕದಲ್ಲೂ ಈ ಪ್ರಯೋಗ ಯಶಸ್ವಿಯಾಗಲಿದೆ ಅಂತ ಅಮಿತ್ ಶಾ ರಾಜ್ಯ ನಾಯಕರೊಂದಿಗೆ ಸಭೆಯಲ್ಲಿ ಸಂದೇಶ ರವಾನೆ ಮಾಡಿದ್ರಂತೆ. ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆಗೂ ಮುನ್ನವೇ ರಾಜ್ಯಕ್ಕೆ ಬಂದಿದ್ದ ಅಮಿತ್ ಶಾ ರಾಜ್ಯದ ನಾಯಕರೊಂದಿಗೆ ಈ ಪ್ರಯೋಗದ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಪಕ್ಷದ ನಿಲುವು ಏನು ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಭವಿಷ್ಯವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೊಸ ಮುಖಗಳಿಗೆ ಮಣೆ ಹಾಕಿದ್ದಲ್ಲದೆ ಹಿರಿಯರಿಗೆ ಕೋಕು ಕೊಡಲಾಗಿದೆ ಎನ್ನಲಾಗ್ತಾ ಇದೆ. ಹೊಸ ಮುಖಗಳಿಗೆ ಮಣೆ ಹಾಕಿದ್ರೆ ಅದು ಪಕ್ಷಕ್ಕೆ ಲಾಭವೇ ಹೊರತು ನಷ್ಟವಲ್ಲ ಅನ್ನೋದು ಚಾಣಕ್ಯ ಅಮಿತ್ ಶಾ ವಾದ. ಅದು ಹೇಗೆ ಗೊತ್ತಾ? ಚಾಣಕ್ಯನ ಲೆಕ್ಕಾಚಾರ ಹೇಗಿದೆ ಗೊತ್ತಾ? ನೀವೇ ನೋಡಿ. ಹೊಸಬರಿಗೆ ಟಿಕೆಟ್ ಲಾಭವೇನು ಗೊತ್ತಾ? ಹೊಸ ಪ್ರಯೋಗದ ಲೆಕ್ಕಾಚಾರ ಹೇಗಿದೆ ಗೊತ್ತಾ? ಹೊಸಬರಿಗೆ ಮಣೆ ಹಾಕಬೇಕು ಅಂದ್ರೆ ಈಗಾಗಲೇ ಆ ಕ್ಷೇತ್ರದಲ್ಲಿರುವ ಹಾಲಿ ಶಾಸಕರಿಗೆ ಕೋಕು ಕೊಡದೆ ಬೇರೆ ದಾರಿಯೇ ಇಲ್ಲ. ಅದನ್ನೇ ಬಿಜೆಪಿ ಹೈಕಮಾಂಡ್ ಮಾಡಿದೆ. ಆದ್ರೆ ಅಮಿತ್ ಶಾ ಹಾಗೂ ಮೋದಿಯ ಈ ಹೊಸ ಪ್ರಯೋಗದ ಲೆಕ್ಕಾಚಾರದ ಅಸಲಿ ಕತೆ ಇರೋದೇ ಇಲ್ಲಿ. ಕರಾವಳಿ ಹಾಗೂ ಮಲೆನಾಡು ಭಾಗಗಳಲ್ಲಿ ಹಾಲಿ ಶಾಸಕರನ್ನೇ ಕೈಬಿಟ್ಟಿರುವ ಹೈಕಮಾಂಡ್ ನಡೆಗೆ ಕಾರಣವೇನು ಗೊತ್ತಾ? ಬಿಜೆಪಿ ಸೂತ್ರದ ಸೀಕ್ರೆಟ್: ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಂತಹ ತನ್ನ ಭದ್ರಕೋಟೆಯಲ್ಲೇ ಕೆಲವು ಹಾಲಿ ಶಾಸಕರನ್ನು ಕೈಬಿಡುವ ಮೂಲಕ ಆಡಳಿತ ವಿರೋಧಿ ಅಲೆಯನ್ನ ತೊಡೆದು ಹಾಕಲು ಅಮಿತ್ ಶಾ ಪ್ಲಾನ್ ಮಾಡಿದ್ದಾರಂತೆ. ಸಾಮಾನ್ಯವಾಗಿ ಪಕ್ಷ ಗೆಲ್ಲದ ಕ್ಷೇತ್ರಗಳಲ್ಲಿ ಹೊಸ ಮುಖಗಳನ್ನು ಕಣಕ್ಕಿಳಿಸಿದೆ. ಇದು ಆಕ್ರಮಣಕಾರಿ ಪ್ರಚಾರಕ್ಕೆ ಕಾರ್ಯಕರ್ತರಿಗೆ ಶಕ್ತಿ ನೀಡೋದರ ಜೊತೆಗೆ ದೀರ್ಘಾವಧಿಯ ಕಾರ್ಯಕರ್ತರ ಪಡೆಯನ್ನು ಹೊಂದಲು ಸಹಾಯ ಮಾಡುತ್ತೆ ಅನ್ನೋದು ಬಿಜೆಪಿ ಪ್ಲಾನ್ ಎನ್ನಲಾಗ್ತಾ ಇದೆ. ಕರಾವಳಿ ಹಾಗೂ ಮಲೆನಾಡು ಭಾಗದ ಹಾಲಿ ಶಾಸಕರಿಗೆ ಮತ್ತೆ ಟಿಕೆಟ್ ಕೊಡುವಂತೆ ರಾಜ್ಯ ನಾಯಕರು ಹೈಕಮಾಂಡ್ ಬಳಿ ದುಂಬಾಲು ಬಿದ್ದಿದ್ರಂತೆ. ಜೊತೆಗೆ 2018ರ ಚುನಾವಣೆಯಲ್ಲಿ 4,000ಕ್ಕೂ ಕಡಿಮೆ ಅಂತರದಲ್ಲಿ ಸೋತಿದ್ದವರಿಗೂ ಟಿಕೆಟ್ ಕೊಡುವಂತೆ ಕೇಳಿದ್ರಂತೆ. ಆದ್ರೆ ಹೈಕಮಾಂಡ್ ರಾಜ್ಯ ನಾಯಕರ ಸಲಹೆಯನ್ನ ಕೈಬಿಟ್ಟು ಸುಮಾರು 20 ಹಾಲಿ ಶಾಸಕರ ಜಾಗಕ್ಕೆ ಹೊಸ ಮುಖಗಳಿಗೆ ಟಿಕೆಟ್ ಕೊಟ್ಟಿದೆ ಎನ್ನಲಾಗ್ತಾ ಇದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ರಾಜ್ಯ ನಾಯಕರೊಂದಿಗೆ ಈ ಬಗ್ಗೆ ಚರ್ಚೆ ಮಾಡಿ ಯಾರು ಪಕ್ಷ ಬಿಡದಂತೆ ನೋಡ್ಕೊಳ್ಳಿ ಅಂತ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ಸಿಎಂ ಬಸವರಾಜ ಬೊಮ್ಮಾಯಿ, ಮಾಜಿ ಸಿಎಂ ಬಿಎಸ್ವೈ ಹಾಗೂ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅವರೊಂದಿಗೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿತ್ತಂತೆ. ಆದರೆ ಟಿಕೆಟ್ ಪಟ್ಟಿ ಹೊರಬಂದಿದ್ದೇ ತಡ ಬಂಡಾಯ ಕಾಡ್ಗಿಚ್ಚಿನಂತೆ ಪಸರಿಸಿ ರಾಜ್ಯವನ್ನೇ ಆವರಿಸಿಕೊಳ್ತು.